ನಮಸ್ಕಾರ ವಸುಧಾ ಅವರೇ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಹಾಂ ಎಸ್ ಮ್ಯಾಮ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಾವು ಅಮೌಂಟ್ ಹಾಕಿದ್ರೆ ಎಲ್ಲಿ ಲಾಸ್ ಆಗ್ಬಿಡ್ತೀವೋ, ಪ್ರಾಫಿಟ್ ನಮಗೇನು ಅದ್ರ ಬಗ್ಗೆ ಝೀರೋ ನಾಲೆಜ್ ಇರುತ್ತೆ, ನಮಗೇನು ಗೊತ್ತಾಗಲ್ಲ. ಸೊ ತುಂಬ ಭಯ ಇತ್ತು ಮ್ಯಾಮ್ ನನಗೆ. ಈಗ ನಿಮ್ಮ ಭಯ, ಈಗ ಭಯ ಇಲ್ಲ ಮ್ಯಾಮ್. ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ. ಕನ್ಫ್ಯೂಷನ್ ಏನೂ ಇಲ್ವಾ? ಇಲ್ಲ ಮ್ಯಾಮ್. ಲವ್ಲಿ. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ಟ್ರೇಡಿಂಗ್ ಮಾಡ್ತಿದ್ರಾ ನೀವು? ಹಾಂ ಮ್ಯಾಮ್, ನನ್ನ ಫ್ರೆಂಡ್ ಹತ್ರ ಇಳಿಸ್ಕೊಂಡು ಮಾಡ್ತಿದ್ದೆ ಮ್ಯಾಮ್. ಓಕೆ. ಸೊ ಅಲ್ಲಿ ಒಂದು ವಿಷಯ ನೀವು ಎಷ್ಟು ಕಲಿತ್ರು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಇಲ್ಲಿ ಬಂದು ನಾನು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಹಾಂ ಹೌದು ಮ್ಯಾಮ್. ಅಲ್ಲಿ ಅವ್ರು ಹೇಳ್ತಿದ್ರು, ನಾನು ಮಾಡ್ತಿದ್ದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ಇಲ್ಲಿ ಬಂದಾಗ ಫುಲ್ಲು ಎಲ್ಲ ಡೀಟೇಲಾಗಿ ಹೇಳ್ಕೊಟ್ರು ಸರು. ನಂಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್. ಓಕೆ. ಸೊ ಒಂದು 3 ಡೇಸಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಟೀಮ್ ಜೊತೆ ಮಿಂಗಲ್ ಆಗ್ತಿದ್ದೀರಾ. ಸೊ ಅವ್ರ ಟೀಮ್ ಬಗ್ಗೆ, ಅವ್ರ ಟೀಮ್ ಸಪೋರ್ಟು ಅಥವಾ ಮೋಹನ್ ಸರ್ ಬಗ್ಗೆ, ಇದ್ರ ಬಗ್ಗೆ ಹೇಳಕ್ಕೆ ಏನಾದರೂ ಇಷ್ಟಪಡ್ತೀರಾ? ಹೌದು ಮ್ಯಾಮ್. ಅವ್ರ ಟೀಮು ತುಂಬ ಸಪೋರ್ಟ್ ಮಾಡುತ್ತೆ ಮ್ಯಾಮ್. ನಾವು ಏನೇ ಕೇಳಿದ್ರು ತುಂಬ ಸಪೋರ್ಟಿವ್ ಆಗಿ ಹೇಳ್ಕೊಡ್ತಾರೆ. ಮೋಹನ್ ಸರ್ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಮ್ಯಾಮ್. ಓಕೆ, ಲವ್ಲಿ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಈಗ 200% ಹೆಚ್ಚಾಗಿದೆ ಮ್ಯಾಮ್. ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದೀನಿ ಮ್ಯಾಮ್. ಮುಂಚೆ ಎಷ್ಟಿತ್ತು? ಝೀರೋ ನಾಲೆಜಲ್ಲಿ ಇದ್ದೆ ಮ್ಯಾಮ್. ಸೊ 3 ದಿನದಿಂದ 200% ಹೋಗಿದೆ. Yes, ma'am. ಲವ್ಲಿ, ಗ್ರೇಟ್. ಸೊ ಮಿಲಿನಿಯರ್ಸ್ ಗ್ರೂಪ್ ವೆಬಿನಾರ್ ಅನ್ನು ನಿಮ್ಮಂಥ ಬಿಗಿನರ್ಸ್ ಏನಕ್ಕೆ ಅಟೆಂಡ್ ಮಾಡಬೇಕು? ಮ್ಯಾಮ್, ಮುಂದೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇದ್ದರೆ ನಾವು ಮಿಲಿಯನರ್ಸ್ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಸೊ ಸಾಧನೆ ಮಾಡಬೇಕು ಅಂತಿದ್ರೆ ಮಿಲಿನಿಯರ್ಸ್ ಗ್ರೂಪ್ ಇಸ್ ದ ಬೆಸ್ಟ್ ಪ್ಲೇಸ್. ಎಸ್ ಮ್ಯಾಮ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.